ಯಾರೆಲ್ಲ ಈ ವಿಡಿಯೋ ನೋಡ್ಕೊಂಡ್ ಬರ್ತೀರೋ ಡೈರೆಕ್ಟ್ 1,20,000 ಫ್ಲಾಟ್ ಡಿಸ್ಕೌಂಟ್ ಇರುತ್ತೆ ಸರ್. ಸ್ಟೇಟ್ ಹೈವೇ 74 ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ಇರೋಂಥದ್ದು ಸರ್ ನಮ್ಮ ಪ್ರಾಜೆಕ್ಟ್. ಸರ್ ತಿಂಗಳಿಗೆ ಒಂದು 15-20 ಸಾವಿರ ತಗೊಂಡು ಕೆಲಸ ಮಾಡ್ತಾ ಇರೋರು ನಮ್ಮ ಹತ್ರ ಬಂದು ಸೈಟ್ ತಗೊಬಹುದು ಸರ್. ಇದೇ ಸರ್ ಕ್ರಿಸ್ತ ಜಯಂತಿ ಯೂನಿವರ್ಸಿಟಿ ನಮ್ಮ ಲೇಔಟ್ ಇಂದ ಇರೋದು ಬರೀ 500 ಮೀಟರ್ ಅಲ್ಲೇನೆ ಸರ್. ಇದೇ ಮೇನ್ ರೋಡ್, ಇದು ಪಕ್ಕದಲ್ಲಿರೋಂತಾರೆ ನಮ್ಮ ಲಕ್ಸುರಿ ಲೇಔಟ್ ಸರ್. ಮಿಡಲ್ ಕ್ಲಾಸ್ ಜನಗಳು ಏನಂತಂದ್ರೆ ಈ ತರ ಡೆವಲಪ್ಮೆಂಟ್ ಇರೋ ಲೇಔಟ್ ಎಲ್ಲೋದ್ರೂ ತಗೊಳೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಡೆವಲಪ್ಮೆಂಟ್ ಕೊಟ್ಟರು ಅಂತಂದ್ರೆ ಪ್ರೈಸ್ ವೈಸ್ ಜಾಸ್ತಿ ಮಾಡ್ತಾರೆ. ಇಲ್ಲೇನಂತಂದ್ರೆ ನಾವೇನಂತಂದ್ರೆ ಜನಗಳಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ ಜಸ್ಟ್ ನಾವ್ ಏನ್ ಖರ್ಚು ಮಾಡಿದೀವಿ ಅಷ್ಟು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟೇ ಸರ್ ನಾವು. ಸರ್ ನಮ್ಮ ಲೇಔಟ್ ಇಂದ ಅರ್ಧ ಕಿಲೋಮೀಟರ್ ದೂರದಲ್ಲೇ ಬ್ಯಾಂಕ್ ಆಗಿರ್ಬೋದು, ಮಾರ್ಕೆಟ್ ಸೌಲಭ್ಯ ಎಲ್ಲ ಕೂಡ ಅವೈಲಬಲ್ ಇದೆ ಸರ್. ಅದೇನೇ ನಮ್ಮ ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ಮನೆ ಕಟ್ತಾ ಇದ್ದು ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದೀರಾ. ಈ ಪಕ್ಕದಲ್ಲಿ ಇದಾಕಿದಾರಲ್ಲ ಅದು 18 ಎಕರೆ ಲೇಔಟ್ ಸರ್. 18 ಎಕರೆ ಲೇಔಟ್ ಅಲ್ಲಿ ಆಲ್ಮೋಸ್ಟ್ 630 ಸೈಟ್ಸ್ ಬರುತ್ತೆ. ಅದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗಿದೆ. ಅದು ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಲೀಗಲ್ ಆಗಿ ಸರ್ವಿಸ್ ಕೊಟ್ಟಿರೋದಕ್ಕೆ ಈ ಪಕ್ಕದಲ್ಲಿ ಮಾಡಕ್ಕಾಗಿರೋದು. ಹೆಣ್ಮಂಗ್ಳಿಂದ ಜಸ್ಟ್ 9 ಕಿಲೋಮೀಟರ್ ಅಲ್ಲಿ ಇರುವಂತ ಪ್ರಾಜೆಕ್ಟ್ ಸರ್ ನಮ್ದು. ಸರ್ ಕಮರ್ಷಿಯಲ್ ಏನಾದ್ರು ಸೈಟ್ ನೋಡ್ತಾ ಇದೀರಾ ಸರ್? ಬನ್ನಿ ಸರ್, ರೋಡ್ ಪಕ್ಕದಲ್ಲೇ ನಮ್ ಲೇಔಟ್ ಮಾಡಿರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮೆಟ್. ಗೆಳೆಯರೆ, BMTC ಬಸ್ ಸ್ಟಾಪ್ ಇಂದ ಬರೀ ಅರ್ಧ ಕಿಲೋಮೀಟರ್ ದೂರದಲ್ಲಿ, ರೈಲ್ವೆ ಗೊಳ್ಳಳ್ಳಿಯಿಂದ ಬರೀ 3 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಡೆವಲಪ್ಡ್ ಸೈಟ್ ಅನ್ನ ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ. ಅದನ್ನು ಸಹಿತ ಡೈರೆಕ್ಟ್ ಓನರ್ ಇಂದಾನೆ ತುಂಬಾನೇ ಬೆಸ್ಟ್ ಅಮ್ಯುನಿಟೀಸ್ ಇರುವಂತಹ ಸೈಟ್ಸ್ ಎಲ್ಲವೂ ಸಹಿತ ಇಲ್ಲಿ ಅವೈಲೇಬಲ್ ಇದೆ. ಹಾಗೂ ಇಲ್ಲಿನ ಸರ್ ಸಹಿತ ದಿನೇಶ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ತುಂಬಾ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ಬೋದು, ತುಂಬಾ ಜನರು ಇಲ್ಲಿಂದ ಸೈಟ್ ಅನ್ನು ಸಹಿತ ಪರ್ಚೇಸ್ ಮಾಡ್ತಿದ್ದಾರೆ ಇವರ ಹಳೆ ಲೇಔಟ್ ಎಲ್ಲ ನೋಡಿ. ಸೊ ಈಗ ಮತ್ತೆ ಹೊಸ ಲೇಔಟ್ ಅಲ್ಲಿ ಮತ್ತೆ ಹೊಸದಾಗಿ ತುಂಬಾ ಬೆಸ್ಟ್ ಆಗಿ ಮಾಡಿದ್ದಾರೆ. ಮತ್ತೊಮ್ಮೆ ಸ್ವಾಗತ ಸರ್ ನಮ್ಮ ಚಾನಲ್ ಅಲ್ಲಿ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದಾರೆ ಒಮ್ಮೆ ನಿಮ್ ಕಂಪ್ನಿ ಬಗ್ಗೆ ಹೇಳಿ ಸರ್. ಸರ್ ದೊಡ್ಡವರು ಒಂದು ಮಾತು ಹೇಳ್ತಾ ಇದ್ರು, ಕುಲ ಸೋಸಿ ಎಂಟ್ ತರಬೇಕು, ಜಲ ಸೋಸಿ ನೀರ್ ತರಬೇಕು ಅಂತ. ಹೌದು. ಈ ಬೆಂಗಳೂರಲ್ಲಿ ಕುಲಾನು ಸೋಸ್ಬೋದು, ಜಲಾನು ಸೋಸ್ಬೋದು, ಆದ್ರೆ ನೆಲ ಸೋಸೋದು ತುಂಬಾ ಕಷ್ಟ ಇದೆ. ಹೌದು. ಆ ಒಂದು ಉದ್ದೇಶದಲ್ಲಿ ಏನಂತ ನಾವು ಡೈರೆಕ್ಟ್ ಓನರ್ ಇಂದ ತುಂಬಾ ಡೆವಲಪ್ ಆಗಿರೋಂತ ಚೆನ್ನಾಗಿರೋ ನೆಲನೇ ತಗೊಂಡ್ ಬಂದಿದೀವಿ ಸರ್. ಹೌದು ಗೆಳೆಯರೆ, ನೀವು ಸಹಿತ ಈ ಖುಷಿ ಡೆವಲಪರ್ಸ್ ಕಡೆಯಿಂದ ತುಂಬಾನೇ ಬೆಸ್ಟ್ ಆಗಿ ಟ್ರಸ್ಟೆಡ್ ಕಂಪ್ನಿಯಿಂದ ಸೈಟ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರುತ್ತೆ ಈ ಒಂದು ಲೇಔಟ್? ಸರ್ ಈ ಎಕ್ಸಾಕ್ಟ್ ಲೊಕೇಶನ್ ಅಂತಂದ್ರೆ ನಿಮ್ಗೆ ನೆನ್ಮಂಗ್ಲ ಗೊತ್ತಿರಬಹುದು. ಹೌದು. ನೆನ್ಮಂಗ್ಲಿಂದ ರೈಟ್ ತಗೊಂಡ್ರೆ ಟುವರ್ಡ್ ಚಿಕ್ಕಮದ್ರೆಗೆ ಹೋಗೋ ರೋಡ್ ಅಲ್ಲಿ ಈಗ ಏರ್ಪೋರ್ಟ್ ರೋಡ್ ಮಾಡ್ತಾ ಇದ್ದಾರೆ. ಆ ಏರ್ಪೋರ್ಟ್ ರೋಡ್ಗೆ ಟೋಲ್ ಬಂದು ರೈಲ್ವೆ ಗೊಲ್ಲಳ್ಳಿ ನೆಕ್ಸ್ಟ್ ಕನ್ಮಂಗ್ಲ ಗೇಟ್ ಅಲ್ಲಿ ಟೋಲ್ ಆಗ್ತಾ ಇರೋದು. ಆ ಕನ್ಮಂಗ್ಲ ಹೈವೇ ಇಂದ ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ಇರುವಂತ ಪ್ರಾಜೆಕ್ಟ್ ಸರ್ ಇದು. ನಿಯರ್ ಬೈ ನಿಮ್ಗೆ ಒಂದು ಮೇನ್ ಲೊಕೇಶನ್ ಅಲ್ಲೇ ಇರೋದ್ರಿಂದ ನಿಮ್ಗೆ ಇನ್ವೆಸ್ಟ್ಮೆಂಟ್ ಗೂ ಬೆಸ್ಟ್ ಆಗಿರುತ್ತೆ ಸರ್. ಈಗ ಮನೆಯನ್ನು ಕಟ್ಟೋಕೆ ಸ್ಟಾರ್ಟ್ ಮಾಡಬಹುದು? ಖಂಡಿತವಾಗ್ಲೂ ಸರ್. ಈಗ ನೋಡ್ಬೋದು ನಮ್ದು ಅದೇ ಫೇಸ್ 1 ಫೇಸ್ 2 ಪ್ರಾಜೆಕ್ಟ್ ಮುಗಿಸಿದೀವಿ ಆಲ್ರೆಡಿ. ಇದು MR ನೆಕ್ಸ್ಟ್ ಫೇಸ್ 3 ಅಂತ ಹೇಳ್ಬಿಟ್ಟು ಫೇಸ್ 1 ಫೇಸ್ 2 ಆಲ್ರೆಡಿ ಮನೆ ಸಹ ಕಟ್ತಾ ಇದ್ದಾರೆ. ಈಗ ಇದ್ರಲ್ಲೂ ಬೇಕಿದ್ರೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬಹುದು. ಆ ತರ ಅಮ್ಯುನಿಟೀಸ್ ಕೊಟ್ಟಿದೀವಿ ಸರ್ ನಾವು. ಓಕೆ, ಎಲ್ಲ ರೀತಿಯ ಬೇಸಿಕ್ ಕಮ್ಯುನಿಟೀಸ್ ಇರುವಂತ ಈ ಒಂದು ಲೇಔಟ್ ಅಲ್ಲಿ ನಿಮ್ಗೆ ಈಗ ಸ್ಟೆಪ್ ಬೈ ಸ್ಟೆಪ್ ನಾವು ತೋರಿಸ್ತಾ ಹೋಗ್ತೇವೆ ಸರ್. ಈಗ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ತೋರಿಸ್ತಾ ಹೋಗ್ತೀರಾ ಸರ್ ಲೇಔಟ್ ಎಲ್ಲ? ಖಂಡಿತವಾಗ್ಲೂ ಸರ್. ಇಲ್ಲಿ ಎಷ್ಟು ಎಕರ್ದಲ್ಲಿ ಮಾಡಿದ್ರೆ ಸರ್ ಈ ಒಂದು ಲೇಔಟ್? ಸರ್ ಈ ಲೇಔಟ್ ಬಂದು 5 ಎಕರ್ಸ್ ಲೇಔಟ್ ಸರ್. ಓಕೆ, ಎಷ್ಟು ಸೈಟ್ ಇದಾವೆ ಸರ್ ಇಲ್ಲಿ? 145 ಸೈಟ್ ಇದೆ ಅವೈಲೇಬಲ್ ಇರೋ ಸರ್. ಸರ್ ಒಂದು 80 ಸೈಟ್ಸ್ ಅವೈಲೇಬಲ್ ಸಿಗುತ್ತೆ ಸರ್. ಓಕೆ, ಮತ್ತೆ ಏನೆಲ್ಲ ಡೈಮೆನ್ಷನ್ ಅಲ್ಲಿ ಇದಾವೆ ಸರ್? ಇಲ್ಲಿ ಎಲ್ಲಾ ಡೈಮೆನ್ಷನ್ ಇದೆ. 2030 ಆಗಿರ್ಬೋದು, 2040 ಆಗಿರ್ಬೋದು, 3040 ಆಗಿರ್ಬೋದು, 3050 ಆಗಿರ್ಬೋದು. ಅದಕ್ಕೂ ಬೇಕಂದ್ರೆ 8 ಸೈಟ್ಸ್ ಅವೈಲೇಬಲ್ ಇದೆ ಸರ್. ಎಸ್, ಮತ್ತೆ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಸರ್? ಸರ್ ಇಲ್ಲಿ ನಮ್ ನೋಡೋದಂಗೆ ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ಮತ್ತೆ ಬಿಫೋರ್ ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ನಮ್ದು ಸೈಟ್ ತಗೊಂಡು ಮನೆ ಸಹ ಕಟ್ತಾ ಇದ್ದಾರೆ. ಹೌದು. ಇಲ್ಲೇನಂತಾರೆ ನಾವು ಬೇಸಿಕಲಿ ಏನೇನ ಮನೆ ಕಟ್ಟೋದಕ್ಕೆ ಏನೇನ್ ಅಮ್ಯುನಿಟೀಸ್ ಬೇಕೋ ಎಲ್ಲ ಕೂಡ ಪ್ರೊವೈಡ್ ಮಾಡಿದೀವಿ. ಈಗ ನೋಡ್ಬೋದು ನಮ್ದು ವಿಲೇಜ್ ಅಟ್ಯಾಚ್ಡ್ ಆಗಿ ಮಾಡಿರೋದು. ಹೌದು. ಅಲ್ಲೆಲ್ಲ ಮನೆಗಳು ಸಹ ಇದಾವೆ. ಇಲ್ಲಿ ಏನಂತಾರೆ ಬೇಸಿಕ್ ಕಮ್ಯುನಿಟೀಸ್ ಆಗಿರ್ಬೋದು, ಇಂಡಿವಿಜುವಲ್ ವಾಟರ್ ಲೈನ್ ಬರುತ್ತೆ, ಇಂಡಿವಿಜುವಲ್ ಸ್ಯಾನಿಟರಿ ಲೈನ್ ಬರುತ್ತೆ, ಅಂಡರ್ ಗ್ರೌಂಡ್ ಬಾಕ್ಸ್ ಡ್ರೈನೇಜ್ ಬರುತ್ತೆ, ಟ್ರೀ ಲೈನ್ ಬರುತ್ತೆ, ಸೈಟ್ ಮಾರ್ಕೇಶನ್ ಆಗಿದೆ, ಸೈಟ್ ನಂಬರಿಂಗ್ ಆಗಿದೆ, ಕರೆಂಟ್ ಕೂಡ ಬಂದಿದೆ ಸರ್. ಓಕೆ, ಎಲ್ಲ ವೈರಿಂಗ್ ಎಲ್ಲ ರೆಡಿ ಆಗಿದೆ ಸರ್. ತಾರ್ ಒಂದು ಪೆಂಡಿಂಗ್ ಇದೆ, ಕ್ಲೀನ್ ಆಗಿ ಇನ್ನೊಂದು 5 to 10 ಡೇಸ್ ಅಲ್ಲಿ ತಾರ್ ಒಂದು ಕಂಪ್ಲೀಟ್ ಮಾಡಿರ್ತೀವಿ ಸರ್. ಓಕೆ, ಇದು ಒಂದು ಕಂಪ್ಲೀಟ್ ವರ್ಕ್ ನಡೀತಾ ಇದೆ. ಖಂಡಿತವಾಗ್ಲು ಸರ್. ಈಗ ಏನಂತಂದ್ರೆ ನಾವು ಪ್ರೀ ಲಾಂಚಿಂಗ್ ಅಂತ ಹೇಳ್ಬಿಟ್ಟು ಬುಕಿಂಗ್ ತಗೊಳ್ಳೋದ ಸರ್. ಲಾಂಚಿಂಗ್ ಅಂತ ಡೆವಲಪ್ಮೆಂಟ್ ತೋರಿಸ್ಬಿಟ್ಟೆ ಬುಕಿಂಗ್ ತಗೊಳ್ಳೋದು ಅಷ್ಟೇ ಸರ್ ನಾವು. ಸರ್ ಮತ್ತೆ ನಿಯರ್ ಬೈ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ ನಿಯರ್ ಬೈ 1 to 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಲ್ಲ ಕೂಡ ಸ್ಕೂಲ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಮಾಡೋದಕ್ಕೆ ಶಿವಕುಮಾರ್ ಸ್ವಾಮಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಕ್ರಿಸ್ತ ಜಯಂತಿ ಯೂನಿವರ್ಸಿಟಿನೇ ಮಾಡ್ತಾ ಇದಾರೆ ಸರ್. ಬೇಕಿದ್ರೆ ನೋಡ್ಬೋದು ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಅದು ಬಂದು 2 ಎಕರ್ ಅಲ್ಲಿ ಇರುವಂತ ಪ್ರಾಜೆಕ್ಟ್ ಅಲ್ಲಿ ಸ್ಕೂಲ್ ಆಗಿರ್ಬೋದು, PU ಕಾಲೇಜ್ ಆಗಿರ್ಬೋದು ಎಲ್ಲ ಕೂಡ ಅವೈಲೇಬಲ್ ಇದೆ. ಆಮೇಲೆ ಇಲ್ಲಿ 600 ಎಕರ್ಸ್ ನೇವಿ ಅವ್ರ ಲ್ಯಾಂಡ್ ಇದೆ ಸರ್. ಆ ನೇವಿ ಅವ್ರ ಲ್ಯಾಂಡ್ ಅಲ್ಲಿ ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಟ್ರೈನಿಂಗ್ ಸೆಂಟರ್ ಮಾಡ್ತಾ ಇದಾರೆ. ಅಲ್ಲಿ ಏನ್ ಬರುತ್ತೆ ಅಂದ್ರೆ ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಸ್ಕೂಲ್ ರೆಸಿಡೆನ್ಶಿಯಲ್ ಆಕ್ಟಿವಿಟೀಸ್ ಮಾಡ್ತಾರೆ. ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ ಮತ್ತೆ ಟ್ರೈನಿಂಗ್ ಸೆಂಟರ್ ಆಗ್ತಾ ಇದೆ. ಟ್ರೈನಿಂಗ್ ಸೆಂಟರ್ ಎಲ್ಲ ಕಂಪ್ಲೀಟ್ ಆಯ್ತು ಅಂತಂದ್ರೆ ನಿಮ್ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ಸರ್. ಇನ್ವೆಸ್ಟ್ಮೆಂಟ್ ಮಾಡೋರ್ಗು ಬೆಸ್ಟ್ ಲೊಕೇಶನ್, ಮನೆ ಕಟ್ಟೋದಕ್ಕೂ ಸೂಕ್ತವಾದ ಜಾಗ. ಹೌದು, ಎಲ್ಲ ರೀತಿಯ ಬೇಸಿಕ್ ಕಮ್ಯುನಿಟೀಸ್ ನ ಜೊತೆಗೆ ನಿಮ್ಗೆ ಕೊಡ್ತಿದ್ದಾರೆ ಈ ಒಂದು ಲೇಔಟ್. ಖಂಡಿತವಾಗ್ಲು ಸರ್. ಇದೇನಂತಾರೆ ವಿಲೇಜ್ ಅಟ್ಯಾಚ್ಡ್ ಆಗಿ ಇರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಸರ್.
ಸರ್ ಇಲ್ಲಿ ನಮ್ಮ ಹತ್ರ ಬರೋದು ತರಕಾರಿ ಮಾರೋರಿಗಿರ್ಬೋದು, ಕ್ಯಾಬ್ ಓಡಿಸೋರಾಗಿರ್ಬೋದು, ಆಟೋ ಓಡಿಸೋರಾಗಿರೋರು ಇಂಥವ್ರೆ ಬಂದು ನಮ್ಮ ಹತ್ರ ಸೈಟ್ ತಗೊಳ್ಳೋದು. ಯಾಕಂತಂದ್ರೆ ನಾವು ಡೈರೆಕ್ಟ್ ಓನರ್ ಇರೋದ್ರಿಂದ ಅವ್ರದ್ದು ಏನೇ ಒಂದು ಪ್ರಾಬ್ಲಮ್ ಹೇಳ್ಕೊಂಡ್ರು ಅಂತಂದ್ರೆ ನಮ್ಮ ಹತ್ರ ಏನೋ ರೇಟ್ ವೈಸ್ ಏನೋ ಕಮ್ಮಿ ಮಾಡ್ಕೊಬೋದು. ಆ ಒಂದು ಉದ್ದೇಶದಲ್ಲಿ ಆ ಥರದವರೇ ಬಂದು ಸೈಟ್ ತಗೊಳ್ಳೋದು ಸರ್ ನಮ್ಮ ಹತ್ರ. ಮಿಡಲ್ ಕ್ಲಾಸ್ ಜನಗಳು ಏನಂತಂದ್ರೆ ಈ ಥರ ಡೆವಲಪ್ಮೆಂಟ್ ಇರೋ ಲೇಔಟ್ ಎಲ್ಲೋದ್ರೂ ತಗೊಳ್ಳೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ಡೆವಲಪ್ಮೆಂಟ್ ಕೊಟ್ಟರು ಅಂತಂದ್ರೆ ಪ್ರೈಸ್ ವೈಸ್ ಜಾಸ್ತಿ ಮಾಡ್ತಾರೆ. ಇಲ್ಲೇನಂತಂದ್ರೆ ನಾವೇನಂತಂದ್ರೆ ಜನಗಳಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ ಜಸ್ಟ್ ನಾವು ಏನು ಖರ್ಚು ಮಾಡಿದೀವಿ ಅಷ್ಟು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟೇ ಸರ್. ತಿಂಗಳಿಗೆ ಒಂದು 15-20 ಸಾವಿರ ತಗೊಂಡು ಕೆಲಸ ಮಾಡ್ತಾ ಇರೋರು ನಮ್ಮ ಹತ್ರ ಬಂದು ಸೈಟ್ ತಗೊಬೋದು ಸರ್. ಓಕೆ, ಅಷ್ಟು ಅಫೋರ್ಡಬಲ್ ಆಗಿರುತ್ತೆ ಖಂಡಿತವಾಗ್ಲಿ ಸರ್. ಯಾಕಂತಂದ್ರೆ ಡೈರೆಕ್ಟ್ ಓನರ್ ಇರೋದ್ರಿಂದ ನಾವು ಏನು ಪರ್ಚೇಸ್ ಮಾಡಿದೀವಿ ಮತ್ತೆ ಡೆವಲಪ್ಮೆಂಟ್ ಏನೇನು ಕೊಟ್ಟಿದ್ದೀವಿ ಅದನ್ನ ಮಾತ್ರ ಜನಗಳಿಂದ ಎಕ್ಸ್ಪೆಕ್ಟ್ ಮಾಡೋದು ನಾವು. ಹೌದು, ಅದೇನೇ ನಮ್ಮ ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ಮನೆ ಕಟ್ತಾ ಇದ್ದಿದ್ದು. ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ. ಈ ಪಕ್ಕದಲ್ಲಿ ಇದಾಕಿದಾರಲ್ಲ, ಅದು 18 ಎಕರೆ ಲೇಔಟ್ ಸರ್. 18 ಎಕರೆ ಲೇಔಟ್ ಅಲ್ಲಿ ಆಲ್ಮೋಸ್ಟ್ 630 ಸೈಟ್ಸ್ ಬರುತ್ತೆ. ಅದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗಿದೆ. ಅದು ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಲೀಗಲ್ ಆಗಿ ಸರ್ವಿಸ್ ಕೊಟ್ಟಿರೋದಕ್ಕೆ ಈ ಪಕ್ಕದಲ್ಲಿ ಮಾಡೋಕ್ಕಾಗಿರೋದು. ಇಲ್ಲೀಗಲ್ ಏನಾದ್ರು ಮಾಡಿದ್ರೆ ಪಕ್ಕದಲ್ಲಿ ಒಂದು ಸೈಟ್ ಮಾರಕ್ ಆಗ್ತಾ ಇರಲಿಲ್ಲ ಸರ್. ನಾನು ಏರ್ಪೋರ್ಟ್ ರೋಡ್ ಮಾಡ್ತಾ ಇರೋದ್ರಿಂದ ನಿಮಗೆ ನೆನ್ಮಂಗ್ಲ ಜಸ್ಟ್ 15 ಮಿನಿಟ್ಸ್ ಅಷ್ಟೇ ಸರ್ ಇಲ್ಲಿಂದ ಡ್ರೈವ್. ನಿಮಗೆ ಅಲ್ಲಿಗೆ ನೆನ್ಮಂಗ್ಲಾಗ ಈಗ ಮೆಟ್ರೋ ಬರ್ತಾ ಇದೆ. ಮೆಟ್ರೋ ಬಂತು ಅಂತಂದ್ರೆ ನಿಮ್ಗೆ ತುಂಬಾ ಅಪ್ರಿಸಿಯೇಷನ್ ಆಗೇ ಆಗುತ್ತೆ ಸರ್. ಟ್ರಾನ್ಸ್ಪೋರ್ಟ್ಗೂ ಅವೈಲೇಬಲ್ ಇದಾವ ಸರ್ ಫೆಸಿಲಿಟಿ? ಸರ್ ಈಗ ನೋಡ್ಬೋದು 500 ಮೀಟರ್ಸ್ ಅಲ್ಲೇ KSRTC BMTC ಬಸ್ಗಳು ಬಸ್ ಸ್ಟಾಪ್ ಇದೆ. 3 ಕಿಲೋಮೀಟರ್ ರೈಲ್ವೆ ಗೋಲಹಳ್ಳಿ ರೈಲ್ವೆ ಸ್ಟೇಷನ್ ಇದೆ. ಬೈರ್ನಾಕ್ನಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಎಲ್ಲ ಕೂಡ ಹತ್ರ ಇದೆ ಸರ್ ಇದಕ್ಕೆ. ಓಕೆ, ಯಾರೇ ಇಲ್ಲಿ ಪರ್ಚೇಸ್ ಮಾಡಿದ್ರು ಅವ್ರಿಗೆ ಏನು ರೀತಿ ಟ್ರಾನ್ಸ್ಪೋರ್ಟೇಷನ್ಗೂ ಇಶ್ಯೂ ಆಗೋದಿಲ್ಲ ಸರ್. ನೋಡ್ಬೋದು ಲಾಸ್ಟ್ ಟೈಮ್ ಪ್ರಾಜೆಕ್ಟ್ ಅಲ್ಲಿ ಮನೆ ಕಟ್ತಾ ಇದ್ದಾರೆ. ಅವ್ರು ಆಕ್ಚುಲಿ ಕೆಲಸ ಮಾಡೋದು ಮೆಜೆಸ್ಟಿಕ್ ಅಲ್ಲಿ. ಮೆಜೆಸ್ಟಿಕ್ ಇಂದ ಅವ್ರು ಇಲ್ಲಿ ನಮ್ಮ ವಾತಾವರಣ ಚೆನ್ನಾಗಿ ಮತ್ತೆ ಪ್ರಾಪರ್ಟಿ ಲೀಗಲ್ ಆಗಿರೋದಕ್ಕೆ ಅವರಿಗೆ 45 lakhs ಲೋನ್ ಸ್ಯಾಂಕ್ಷನ್ ಮಾಡ್ಕೊಟ್ಟೆ ಸರ್. ಓಕೆ, ಅದನ್ನ ನೋಡಿ ಅವ್ರು ಇಲ್ಲೇ ಬಂದು ಮನೆ ಕಟ್ಕೊಂಡು ಇಲ್ಲೇ ವಾಸವಾಗಿದ್ದಾರೆ. ಈಗ ನೋಡೋದಾದ್ರೆ ಏನೆಲ್ಲ ಇದೆ ಸರ್? ಇದು DC ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಬರುತ್ತೆ ಸರ್. ಓಕೆ, ಮತ್ತೆ ಏನ್ ಪ್ರೈಸ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್? ಸುತ್ತಮುತ್ತ 2,000-2,500 ಮಾರ್ತಾ ಇದ್ದಾರೆ ಸರ್. ಇಲ್ಲೇನಂತ ನಾವು ಡೈರೆಕ್ಟ್ ಓನರ್ ಇರೋದ್ರಿಂದ ಕಸ್ಟಮರ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಹೋಗ್ಬೇಕು ಅಂತ ನಮ್ಮ ಇಂಟೆನ್ಷನ್ ಅಷ್ಟೇನೆ. ಅದಕ್ಕೋಸ್ಕರ ನಾವ್ ಇಲ್ಲಿ ಏನಂತಂದ್ರೆ 1,400 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಮಾಡ್ತಾ ಇದೀವಿ ಸರ್. ಬರೀ 1,400? ಖಂಡಿತವಾಗ್ಲು ಸರ್. ಮತ್ತೆ ಏನಾದ್ರು ಸ್ಪೆಷಲ್ ಆಫರ್ ಇಟ್ಟಿದ್ದೀರಾ ಸರ್ ನಮ್ಮ ವಿಡಿಯೋ ನೋಡಿ ಬಂದವ್ರಿಗೆ? ಸರ್ ಡೈರೆಕ್ಟ್ 100 ರೂಪೀಸ್ ಡಿಸ್ಕೌಂಟ್ ಮಾಡ್ತೀನಿ ಸರ್. ಫ್ಲಾಟ್ 100 ರೂಪಾಯಿ ಒಂದು ಪರ್ ಸ್ಕ್ವೇರ್ ಫೀಟ್ 100 ರೂಪೀಸ್ ಡಿಸ್ಕೌಂಟ್ ಮಾಡಿ 1,300 ಮಾಡ್ಕೊಡ್ತೀನಿ. ಸ್ಪಾಟ್ ಬುಕಿಂಗ್ ಮಾಡ್ಕೊಳ್ಳೋ ಎಲ್ಲಾ ಕಸ್ಟಮರ್ಗೂ 100 ರೂಪೀಸ್ ನೆಗೋಷಿಯಬಲ್ ಇರುತ್ತೆ ಸರ್. ಅಂತಂದ್ರೆ ಫುಲ್ ಸೈಟ್ಗೆ 1,20,000 ಆಫರ್ ಇರುತ್ತೆ. ನೀವು 20-30 ನೋಡ್ತೀರಾ ಅಂದ್ರೆ 7,80,000 ಆಗುತ್ತೆ. 30-40 ನೋಡ್ತೀರಾ ಅಂತಂದ್ರೆ 15,60,000 ಆಗುತ್ತೆ ಸರ್. ಮತ್ತೆ ಯಾವ ತರ ಬುಕಿಂಗ್ ಮಾಡ್ಬೇಕು ಸರ್? ಸೈಟ್ ಯಾವ ತರ ನೋಡೋಕ್ ಬರ್ಬೇಕು? ನೀವೇನಾದ್ರೂ ಫೆಸಿಲಿಟಿ ಕೊಡ್ತೀವಿ? ವಿಸಿಟಿಂಗ್ ಚಿಂತೆ ಬಿಡಿ ಸರ್. ನಮ್ಮ ಆಫೀಸ್ ಇರೋದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಹತ್ರನೇ. ಓಕೆನಾ, ನಮ್ಮ ಕಡೆಯಿಂದಾನೆ ಫ್ರೀ ಸೈಟ್ ವಿಸಿಟಿಂಗ್ ಕೂಡ ಇದೆ. ನೀವು ಸ್ಕ್ರೀನಲ್ಲಿ ಕಾಣ್ತಾರಂತ ನಂಬರ್ ಕಾಲ್ ಮಾಡಿ ಯಾವ ಟೈಮ್ಗೆ ಯಾವ ಡೇಗೆ ಫ್ರೀ ಇರ್ತೀರಾ ಅಂತ ವಿಸಿಟ್ ಕನ್ಫರ್ಮ್ ಮಾಡಿದ್ರೆ ನಮ್ಮ ಕಡೆಯಿಂದಾನೆ ಫ್ರೀ ಸೈಟ್ ವಿಸಿಟಿಂಗ್ ಕೂಡ ಇರುತ್ತೆ. ಹಂಗಾಗಿ ನಮ್ಮ ಕ್ಯಾಬ್ ಅಲ್ಲೇನೆ ಸೀನಿಯರ್ ಎಕ್ಸಿಕ್ಯೂಟಿವ್ ಕೂಡ ಬರ್ತಾರೆ. ಅವರು ತೋರಿಸ್ತಾರೆ ಸುತ್ತಮುತ್ತ ಏನೇನು ಡೆವಲಪ್ಮೆಂಟ್ಸ್ ಇದೆ ಎಲ್ಲ ಕೂಡ. ಆಮೇಲೆ ಯಾವ್ಯಾವ ಸೈಟ್ ಅವೈಲೇಬಲ್ ಇದೆ, ಯಾವ್ಯಾವ ಫೇಸಿಂಗ್ ಸೈಟ್ಸ್ ಅವೈಲೇಬಲ್ ಇದೆ ಎಲ್ಲಾನು ತೋರಿಸ್ಕೊಡ್ತಾರೆ. ಮತ್ತೆ ಯಾವ ತರ ಬುಕಿಂಗ್ ಮಾಡ್ಬೇಕು ಸರ್? ಸರ್ ಈಗ ನೀವು ಸೈಟ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ನಾನೇ ಇರ್ತೀನಿ ಆಫೀಸಲ್ಲಿ. ಓಕೆನಾ, ನನ್ನ ಹತ್ರನೇ ಬಂದು ನೀವು ಏನೇ ಇದ್ರು ಡೌಟ್ಸ್ ಏನೇ ಇದ್ರು ನನ್ನ ಹತ್ರನೇ ಲೀಗಲ್ ಕ್ಲಿಯರ್ ಮಾಡ್ಕೊಡ್ತೀನಿ. ನಾನು ಕೇಳ್ಬೋದು. ಲೀಗಲ್ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬುಕಿಂಗ್ ಅಮೌಂಟ್ ಅಂತ ಜಸ್ಟ್ 10,000 ಇರುತ್ತೆ. ಪೇಮೆಂಟ್ ಮಾಡ್ರಿ ಅಂತ ನೆಕ್ಸ್ಟ್ ಪ್ರೊಸೆಸ್ ಇದು ಮಾಡ್ಕೊಡ್ತೀನಿ ಸರ್. 30% ಡೌನ್ ಪೇಮೆಂಟ್ ಮಾಡಿದ್ರು ನಾನು ಉಳಿದಿದ್ದು 70% ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ. ಬುಕಿಂಗ್ ಆದ್ಮೇಲೆ 1 ವೀಕ್ ಟೈಮ್ ಇರುತ್ತೆ ಲೀಗಲ್ಗೆ ಅಂತ ಹೇಳ್ಬಿಟ್ಟು. ಲೀಗಲ್ ಎಲ್ಲ ಓಕೆ ಆಯ್ತು ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಇಲ್ಲ ನನಗೆ ಟೈಮ್ ಬೇಕು ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು 3 ತಿಂಗಳು ಟೈಮು ಕೊಡ್ತೀನಿ. ಇಲ್ಲ ಅಂತಂದ್ರೆ 30% ಡೌನ್ ಪೇಮೆಂಟ್ ಮಾಡಿ ಲೋನು ಮಾಡಿಸ್ಕೊಡ್ತೀನಿ 15 to 20 ಡೇಸ್ ಅಲ್ಲಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನಲ್ಲಿ ಕಾಣ್ತಾರಂತ ನಂಬರ್ ಕಾಲ್ ಮಾಡಿ. ಧನ್ಯವಾದಗಳು.